ದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅರ್ಜುನ ಅವನ ವಿರಾಟ ರೂಪವನ್ನ ನೋಡಿ, ಅಂದ್ರೆ ಸಹಸ್ರ ಶೀರ್ಷವದನ, ಸಹಸ್ರಾಕ್ಷ, ಸಹಸ್ರಪಾತ್ ಅಂತ ನಾವೇನ್ ಕರಿತಾ ಹೋಗ್ತೀವಿ, ಆ ರೀತಿ ವಿಶಾಲವಾದ ರೂಪ. ಅದು 10 ದಿಕ್ಕುಗಳಲ್ಲಿ ನೋಡಿ ಅವನಿಗೆ ಫುಲ್ ಭಯ ಆಗೋಯ್ತು. ಭಯ ಆಗಿ ಅವನ್ ಕೇಳ್ತಾನೆ, ಭಗವಂತ ನನಗೆ ಈ ರೂಪ ಬೇಡ ಕಣಪ್ಪ, ನನಗೆ ನೀನು 4 ತೋಳುಗಳನ್ನ ಉಳ್ಳವನಾಗಿ, ಅಂದ್ರೆ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ನೀನ್ ದರ್ಶನ ಕೊಡು ಸಾಕು. ನೀನ್ ಈ ತರ ಎಲ್ಲ ನನಗೆ ದರ್ಶನ ಕೊಟ್ಬಿಟ್ರೆ ಅಷ್ಟೇ, ನನ್ನ ಕೈಲಿ ತಡ್ಕೊಳಕ್ಕೆ ಆಗಲ್ಲ. ನಾವು ಭಗವಂತ ಅಂತ ಅಂದ ತಕ್ಷಣ ಚತುರ್ಭುಜ. ಯಾಕೆ ಅಂತ ಅಂದ್ರೆ ಅವನು ಆ 4 ಕೊಡಬೇಕು. ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದ್ ಬಿಟ್ಟು ಇನ್ನೇನು ನಾವು ಕೇಳೋದೇ ಇಲ್ಲ ಭಗವಂತನ ಹತ್ರ. ಹಾಗಾಗಿ ನಾವು ಯಾವುದೇ ದೇವರ ಪರಿಕಲ್ಪನೆ ಅಂದ ತಕ್ಷಣ ನಮಗೆ ಭಗವಂತ ಅಂದ ತಕ್ಷಣ ನೆನಪಾಗೋದೇ ಚತುರ್ಭುಜ. ಹಾಗಾಗಿ ಆ ರೀತಿಯ ಚತುರ್ಭುಜದಲ್ಲಿ ನನಗೆ ದರ್ಶನವನ್ನ ಕೊಡು, ಈ ರೀತಿ ನನಗೆ ದರ್ಶನವನ್ನ ಕೊಡ್ಬೇಡ, ನನಗೆ ನೋಡೋದಿಕ್ಕೆ ಆಗೋದೇ ಇಲ್ಲ. ಹೇಳ್ತೀವಲ್ಲ, ಇಟ್ ಈಸ್ ಜಸ್ಟ್ ಲೈಕ್ ಎ ಜಾಯಿಂಟ್ ವೀಲ್ ಅಲ್ಲಿ ಕೂತಾಗ ಯಾವ ರೀತಿ ಅನುಭವ ಆಯ್ತೋ ಆ ರೀತಿ ನನಗೆ ಖುಷಿನೂ ಆಗ್ತಿದೆ, ದುಃಖನೂ ಆಗ್ತಿದೆ, ಭಯನೂ ಆಗ್ತಾ ಇದೆ. ನನ್ನ ಕೈಲಿ ನೋಡೋದಿಕ್ಕಾಗ್ತಾ ಇಲ್ಲ ಭಗವಂತ. ಹಾಗಾಗಿ ನನಗೆ ಆ ಚತುರ್ಭುಜದ ದರ್ಶನವನ್ನ ಕೊಡು ಒಂದಿದಕ್ಕೆ ಭಗವಂತ ಏನ್ ಹೇಳ್ದ ಅನ್ನೋದನ್ನ ಇವತ್ತು ನೋಡೋಣ. ಶ್ರೀ ಭಗವಾನುವಾಚ, ಭಗವಂತ ಹೇಳ್ತಾ ಹೋಗ್ತಾನೆ, ಅಂದ್ರೆ ದೇವೋತ್ತಮ ಹೇಳ್ತಾನೆ, ಮಹಾಪುರುಷ ಹೇಳ್ತಾನೆ. ಏನಂತ ಹೇಳ್ತಾನೆ? ಮಯ, ನನ್ನಿಂದ, ಪ್ರಸನ್ನೇನ, ಪ್ರಸನ್ನವಾದ, ತವ, ನಿನಗೆ, ಅರ್ಜುನ, ಅರ್ಜುನನೇ, ಇದಂ, ಈ, ರೂಪಂ, ರೂಪವನ್ನ, ಪರಂ, ದಿವ್ಯವಾದ, ದರ್ಶನಂ, ತೋರಿಸಲಾಗಿದೆ, ಆತ್ಮಯೋಗಾತ್, ನನ್ನ ಅಂತಃಕರಣ ಶಕ್ತಿಯಿಂದ, ತೇಜಃ, ತೇಜಃ ಮಯಂ, ಅಂದ್ರೆ ತೇಜೋಮಯವಾದ, ವಿಶ್ವಂ, ಪೂರ್ಣ ಬ್ರಹ್ಮಾಂಡವಾದ, ಅನಂತಂ, ಅಪರಿಮಿತವಾದ, ಅಧವ್ಯಂ, ಮೂಲವಾದ, ಯಂತ್, ಯಾವ, ಮೇ, ನನ್ನ, ತ್ವತ್, ಅನ್ಯೇನ, ನಿನ್ನನ್ನುಳಿದು, ಅಂದ್ರೆ ನಿನ್ನನ್ನ ಬಿಟ್ಟು, ನ ದೃಷ್ಟ ಪೂರ್ವಂ, ಹಿಂದೆ ಬೇರೆ ಯಾರೂ ನೋಡಿರದ. ಅಂದ್ರೆ ಇಲ್ಲಿ ಅವನು ಯಾಕೆ ಈ ರೀತಿ ಸಂಬೋಧನೆಯನ್ನ ಮಾಡ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಮೊದ್ಲಿಗೆ ಅರ್ಜುನ ನೋಡು, ನೀನ್ ಇಷ್ಟೊಂದು ನೀನಲ್ಲಿ ಏನು ಗಿಲ್ಟ್ ಕಾಡ್ತಾ ಇದೆ ಅಂದ್ರೆ, ಅಯ್ಯೋ ನಾನ್ ನಿನ್ ಜೊತೆ ಮಾತಾಡ್ಬಿಟ್ಟೆ, ನನ್ನ ನಿನ್ಗೆ ಈ ತರ ಎಲ್ಲ ಪರಿತಪಿಸ್ತಾ ಇದೆಯಾ ಅಂದ್ರೆ, ತಂದೆ ಹಂಗ್ ಕ್ಷಮ್ಸು, ಅಥವಾ ಒಬ್ಬ ಸ್ನೇಹಿತನ ಹಾಗೆ ಕ್ಷಮ್ಸು. ಅಷ್ಟೇ ಅಲ್ಲ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ ಅಂತ ಏನೆಲ್ಲ ನೀನ್ ಹೇಳ್ತಾ ಇದೀಯಾ. ನೀನ್ ಇಷ್ಟೊಂದು ಪಶ್ಚಾತ್ತಾಪ ಪಡೋ ಅವಶ್ಯಕತೆ ಇಲ್ಲ. ಮೊದ್ಲು ಬಿಡು, ಅದನ್ನೆಲ್ಲ ಬಿಡು ಅರ್ಜುನ. ಅಂದ್ರೆ ನನ್ನ ಪ್ರಿಯ ಸಖಾ ನೀನು. ಹಾಗಾಗಿ ಈ ವಿಶ್ವರೂಪವನ್ನ ನೀನೇನ್ ನೋಡಿದ್ಯಾ, ಇದು ನಿನಗೆ ಹೇಗೆ ಸಿಕ್ಕಿದೆ ಅಂತ ಅಂದ್ರೆ, ಇದು ನಿನ್ನ ಪೂರ್ವ ಜನ್ಮದ ಫಲದಿಂದ ಸಿಕ್ಕಿದೆ. ಹಂಗೆ ನಿನಗ್ ಸಿಕ್ಕಿಲ್ಲ. ಅಂದ್ರೆ ನೀನು ತೋರಿಸ್ಬೇಕು ಅಂದ ತಕ್ಷಣ ನಾನು ತೋರಿಸ್ದೆ, ನೀನ್ ನೋಡ್ದೆ, ಆ ತರ ಅಲ್ಲ. ನಿನ್ನ ಫಲವಾಗಿ ನಿನಗೆ ಸಿಕ್ಕಿದೆ. ಈ ವಿಶ್ವರೂಪ ನೋಡಿದಾಗ ಯಾವ ರೀತಿ ನಿನಗೆ ಭಯ ಇತ್ತು, ಭಕ್ತಿ ಇತ್ತು, ನಡುಕ ಇತ್ತು, ವಿಶ್ವರೂಪ ಇತ್ತು, ಅದೆಲ್ಲವುದು ಸಹ ನಾನು ನಿನಗೆ ಕರುಣಿಸಿದ್ದು. ನಾನು ಕೇವಲ ಅಂದ್ರೆ ನನ್ನ ಮೇಲೆ ಪ್ರಸನ್ನನಾಗಿರೋರಿಗೆ ಮಾತ್ರ ಈ ರೂಪ ನೋಡೋದಿಕ್ಕೆ ಸಿಕ್ಕೋದು. ಇದನ್ನ ನೀನೇನು ಫ್ರಾಕ್ಷನ್ ಆಫ್ ಸೆಕೆಂಡ್ ನೋಡಿದ್ಯಾ ಈ ವಿಶ್ವರೂಪವನ್ನ?
ಇಲ್ಲಿ ಯಾಕೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಈ 700 ಶ್ಲೋಕಗಳು ಉಚ್ಚಾರಣೆ ಏನಿದೆ, ಇದಿಷ್ಟು 45 ನಿಮಿಷದಲ್ಲೇ ಮುಗ್ದು ಹೋಯ್ತು ಅಂತ ಉಲ್ಲೇಖ ಬರ್ತಾ ಹೋಗುತ್ತೆ. ಹಾಗಾಗಿ ಅದರಲ್ಲಿ 4-5 ಶ್ಲೋಕಗಳು ಬರುತ್ತೆ ಅಂತ ಅಂದ್ರೆ, ಇಟ್ ಈಸ್ ಜಸ್ಟ್ ಲೈಕ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಷ್ಟೇನೆ, ಅಥವಾ ಮಿನಿಟ್ಸ್ ಅಷ್ಟೇ. ಆ ಕೆಲವು ನಿಮಿಷಗಳು ನೀನೇನ್ ನೋಡಿದ್ಯಾ ಈ ವಿಶ್ವರೂಪವನ್ನ, ಇದು ನಾನ್ ನಿನಗ್ ಪ್ರಸನ್ನನಾಗೆ ತೋರಿಸಿದ್ದು. ನಾನೇ ನಿನಗೆ ಹೆದರಿಕೆ ಮಾಡ್ಬೇಕು ಅಂತನೋ ಅಥವಾ ಇನ್ಯಾವುದೋ ಉದ್ದೇಶದಿಂದ ತೋರಿಸಿದ್ದಲ್ಲ. ಕೇವಲ ಭಕ್ತಿಯಿಂದ ಮಾತ್ರ ನಾನು ಪ್ರಸನ್ನನಾಗ್ತೀನಿ. ನವವಿಧ ಭಕ್ತಿಯಿಂದ ಭಗವಂತ ಪ್ರಸನ್ನನಾಗ್ತಾನೆ ವಿನಃ ನೀವು ಏನನ್ನ ಅರ್ಪಿಸಿದ್ರೂ ಸಹ ಭಗವಂತ ಪ್ರಸನ್ನನಾಗೋದಿಲ್ಲ. ಅದೇ ರೀತಿ ನಿನಗೆ ನನ್ನಲ್ಲಿ ಭಕ್ತಿ ಇದೆ. ಭಗವಂತ ಅನ್ನೋ ಏನು ಭಕ್ತಿ ಇದೆ, ಅಲ್ಲಿ ನೋಡಿ ಅವನು ಸ್ನೇಹಿತನಾಗಿ ಅಂತ ಹೇಳ್ತಾ ಹೋಗ್ತಾನೆ. ಆ ನವವಿಧ ಭಕ್ತಿಯಲ್ಲಿ ಸ್ನೇಹಿತನ ಪಾತ್ರವೂ ಒಂದಿದೆ. ಸಾಂಖ್ಯ ಅಂತ ಹೇಳ್ತಾ ಹೋಗ್ತಾರೆ. ಆ ರೀತಿ ನೀನು ನನ್ನಲ್ಲಿ ಭಕ್ತಿ ತೋರಿಸಿದ್ಯಾ ನನಗ್ ಗೊತ್ತು. ಹಾಗಾಗಿ ನಾನು ನಿನಗೆ ವಿಶ್ವರೂಪವನ್ನ ನಾನು ನಿನಗೆ ತೋರಿಸ್ತಾ ಹೋದೆ. ಹಾಗೆ ಆತ್ಮಯೋಗಾತ್ ಅಂದ್ರೆ ಹಾಗಾಗಿ ನಾನು ತೋರಿಸಿದೀನಿ ಅಷ್ಟೇ. ಭಗವಂತ ಅಕ್ಷೋಭ್ಯ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅವನನ್ನ ಯಾರೂ ಸಹ ಅಲುಗಾಡಿಸಲು ಆಗೋದಿಲ್ಲ. ಅವನು ಏನನ್ನ ಒಂದು ನಿರ್ಧಾರ ಮಾಡ್ದ ಅಂತ ಅಂದ್ರೆ ಅದು ನಿರ್ಧಾರವೇ ವಿನಃ ನಾವು ಇನ್ನೊಂದ್ ಸ್ವಲ್ಪ ಏನಾದ್ರೂ ಆಸೆ ಹುಟ್ಟಿಸಿದ ತಕ್ಷಣನೋ ಅಥವಾ ಇನ್ನೇನೋ ಹೇಳಿದ ತಕ್ಷಣನೋ ಅಥವಾ ಪ್ರಸನ್ನನಾಗಿ ನಮಗೆ ಏನನ್ನೂ ಭಗವಂತ ಕೊಡೋದಿಲ್ಲ. ಅವನೆಲ್ಲವೂ ಪೂರ್ವ ನಿರ್ಧಾರಿತ. ಮೊದ್ಲೇ ಪ್ಯಾಕ್ ಮಾಡಿ ಗಿಫ್ಟ್ ಇಟ್ಬಿಟ್ಟಿದಾನೆ. ನಾವು ಹೋದಾಗ ನಮ್ ಹೆಸರು ಏನ್ ಬರ್ದಿರ್ತಾರೆ ಅದೇ ಗಿಫ್ಟ್ ಪ್ಯಾಕೇ ಕೊಡೋದು ಅಂತ ಈ ಫಂಕ್ಷನ್ ಅಲ್ಲೆಲ್ಲ ಇರುತ್ತಲ್ಲ. ಆ ರೀತಿ ಭಗವಂತ ನಮ್ಮ ಜೀವನವನ್ನ ಹೇಗೆ ರೂಪಿಸ್ಬೇಕು, ಹೇಗಿರ್ಬೇಕು ಎಲ್ಲವೂ ಪೂರ್ವ ನಿರ್ಧಾರಿತ. ಹಾಗಾಗಿ ಇಲ್ಲಿ ಅವನನ್ನ ಜಗ್ಗಿಸಲು ಬಗ್ಗಿಸಲು ಆಗೋದೇ ಇಲ್ಲ. ನಾವೆಲ್ಲ ಏನಾಗ್ಬಿಡ್ತೀವಿ, ಕೆಲವೊಮ್ಮೆ ದಾಕ್ಷಿಣ್ಯಕ್ಕೊಳಗಾಗೋಗ್ಬಿಡ್ತೀವಿ. ಅಯ್ಯೋ ಪಾಪ ರೀ, ಹೋಗ್ಲಿ ಬಿಡ್ರಿ, ಹಾಗೇರಿ ಹೀಗೇರಿ. ಆದ್ರೆ ಭಗವಂತ ಹಾಗಲ್ಲ. ಭಗವಂತ ಅವನನ್ನ ಯಾರೂ ಸಹ ಅವನ ಜಾಗದಿಂದ ಅಲುಗಾಡಿಸಲು ಸಾಧ್ಯವಿಲ್ಲ. ಅವನನ್ನ ಏನನ್ನಾದ್ರೂ ಅಲುಗಾಡಿಸಬಹುದು ಅಂತ ಅಂದ್ರೆ ಕೇವಲ ಭಕ್ತಿ, ನಿಷ್ಕಲ್ಮಶವಾದ ಭಕ್ತಿ ಅಷ್ಟೆ. ಅದಕ್ಕೆ ಹೇಳೋದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ನಾವೇನೇ ಕೊಟ್ರು ಅವನದನ್ನ ಅವನಿಗೆ ಕೊಡಬಹುದೇ ವಿನಃ ನಾವಿನ್ನೂ ಕೊಡಬಹುದು ಅಂದ್ರೆ ಅಷ್ಟಪುಷ್ಪಗಳನ್ನ ಕೊಡಬಹುದು, ನಮ್ಮ ಭಕ್ತಿಯನ್ನ ಕೊಡಬಹುದು ಬಿಟ್ರೆ ಇನ್ನೇನ್ನೂ ಸಹ ನಾವು ಭಗವಂತನಿಗೆ ಕೊಡೋದಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಈ ರೂಪವನ್ನ ನೀನೇನ್ ನೋಡಿದ್ಯಾ, ಈ ರೂಪ ಏನಿದೆ ಇದು ಪರಂ ರೂಪಂ ಅಂದ್ರೆ ಶ್ರೇಷ್ಠವಾಗಿರುವಂತಹ ರೂಪ. ಬಹಳ ಶ್ರೇಷ್ಠ ಈ ರೂಪ. ಸುಮ್ನೆ ಹಾಗೆ ಹೀಗೆ ನಾನ್ ನಿನಗೆ ತೋರ್ಸಿಲ್ಲ. ಇದು ತೇಜೋಮಯಂ, ತೇಜೋಮಯವಾಗಿದೆ. ಇಲ್ಲಿ ತೇಜೋಮಯ ಅಂತ ಅಂದ್ರೆ ಏನು? ಬೆಳಕಿನ ಮೂಲವಾಗಿದೆ, ಬೆಳಕಿನ ಆ ಸೋರ್ಸ್ ಅದು. ಇಲ್ಲಿ ಬೆಳಕು ಅಂದ್ರೆ ಜ್ಞಾನದ ಪ್ರತೀಕವಾಗಿದೆ. ನಾವು ಕಾಡಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲೋ ಒಂದು ಮಿಂಚು ಹುಳನೋ ಅಥವಾ ಎಲ್ಲೋ ಒಂದು ಸಲ ಬಂದು ಹೋದ ಮಿಂಚಿನಿಂದನೋ ನಮಗೆ ಇಡೀ ಕಾಡು ಒಂದು ಸಲ ಕಂಡು ಸುಮ್ನಾಗ್ಬಿಡುತ್ತೆ, ಮತ್ತೆ ಕತ್ಲಾಗ್ಬಿಡುತ್ತೆ. ಆದ್ರೆ ಅಟ್ಲೀಸ್ಟ್ ನಮಗ್ ಗೊತ್ತಾಗತ್ತೆ, ಎಸ್ ನಾವ್ ಹೀಗ್ ಹೋಗ್ಬಹುದು. ಅದೇ ರೀತಿ ಈ ವಿಶ್ವರೂಪವೂ ಅಷ್ಟೇ. ಅದು ಕೆಲವೇ ನಿಮಿಷಗಳು ಅರ್ಜುನ ಕಂಡ್ರೂ ಸಹ ಈ ರೂಪ ಏನಾಗಿದೆ, ತೇಜೋಮಯಂ, ಬೆಳಕಿನ ಮೂಲ ಕಾರಣ. ಬೆಳಕು ಅಂತ ಅಂದ್ರೆ ನಾನ್ ಹೇಳಿದ ಹಾಗೆ ಮಿಂಚು ಹುಳನೋ ಆತರ ಅಲ್ಲ. ಇದು ಆಂತರ್ಯದ ಬೆಳಕಿನ ಮೂಲವಾಗಿದೆ. ನಿನ್ನಲ್ಲಿರುವಂತಹ ಸಾಕಷ್ಟು ಗೊಂದಲಗಳಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದು, ಪ್ರತಿಯೊಂದಕ್ಕೂ ಇದು ಉತ್ತರವನ್ನ ಕೊಡ್ತಾ ಹೋಗತ್ತೆ. ಏಕೆಂದ್ರೆ ಈಗ ಜ್ಞಾನ ಅನ್ನೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ನಾವು ಮಕ್ಕಳಿಗೆ 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸಲ್ಲೆಲ್ಲ ಕೂರ್ಸ್ಕೊಂಡು ಓದಿಸ್ತೀವಿ. ಆಮೇಲೆ ಓದಿಸ್ತೀವ?
ಓದ್ಸಲ್ಲ. ಯಾಕೆ? ನಾವು 1ನೇ ಕ್ಲಾಸಿಂದ 3ನೇ ಕ್ಲಾಸ್‌ವರೆಗೆ ಆ ಮಕ್ಳಿಗೆ ಹೊಡ್ದು ಬಡ್ದು ಪ್ರತಿಯೊಂದು ಅಕ್ಷರ ನೋಡು ಆ ಇಂದ ಳ ವರೆಗೂ ಕಲ್ತ್ಕೋ, ಆಮೇಲೆ ಒತ್ತಕ್ಷರ ಕಲ್ತ್ಕೋ, ಆಮೇಲೆ ಕಾಗುಣಿತ ಕಲ್ತ್ಕೋ, ಆಮೇಲೆ ವರ್ಡ್ ಮಾಡೋದ್ ಕಲ್ತ್ಕೋ, ಆಮೇಲೆ ಸೆಂಟೆನ್ಸ್ ಮಾಡೋದ್ ಕಲ್ತ್ಕೋ. ಈ ರೀತಿ ನಾವು ಮೊದ್ಲೇ ಹೇಳ್ಕೊಟ್ಬಿಟ್ಟಿರ್ತೀವಿ. ಹಾಗಾಗಿ ಅವ್ರು ಮತ್ತೆ ಮತ್ತೆ ಹೊಸ ಸೆಂಟೆನ್ಸ್‌ನ ಓದೋದಿಕ್ಕೆ ಅವ್ರಿಗೆ ಕಷ್ಟ ಆಗೋದೇ ಇಲ್ಲ. ಯಾಕೆಂದ್ರೆ ಅವರಿಗೆ ಅಕ್ಷರ ಗೊತ್ತು, ಒತ್ತಕ್ಷರ ಗೊತ್ತು, ಕಾಗುಣಿತ ಗೊತ್ತು, ವರ್ಡ್ ಬಿಲ್ಡ್ ಮಾಡೋದ್ ಗೊತ್ತು, ಸೆಂಟೆನ್ಸ್ ಫಾರ್ಮ್ ಮಾಡೋದ್ ಗೊತ್ತು. ಹೀಗಿರ್ಬೇಕಾದ್ರೆ ನಮ್ಮ ಆಂತರ್ಯದ ಬೆಳಕು ಈಗ ಏನೋ ಒಂದು ದುಃಖ ಬಂತು. ಅಯ್ಯೋ! ಭಗವಂತನ್ ಕೂತ್ಕೊಂಡು 1 ಗಂಟೆ, 2 ಗಂಟೆ ಬೈಯೋದ್ರ ಬದಲು ನಮಗೆ ಇದ್ರಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ತೇಜೋ ರೂಪ, ಜ್ಞಾನದ ರೂಪ, ಬೆಳಕಿನ ರೂಪವಾಗಿರೋದ್ರಿಂದ ನಮ್ಮ ಎಲ್ಲ ಕಷ್ಟ ಅನ್ನೋ ಕತ್ತಲಿಗೆ ಭಗವಂತ ಉತ್ತರವನ್ನ ಕೊಡ್ತಾ ಬರ್ತಾನೆ. ನೋಡು ಇಲ್ಲಿದೆ ಬೆಳಕು. ನೀನ್ ಈ ದಾರಿನಲ್ಲಿ ಹೋಗು. ಇದು ನಿಜವಾದ ದಾರಿ. ಇದು ಸರಿಯಾದ ದಾರಿ. ಈಗ ಉದಾಹರಣೆ ನಾನು ಮೈಸೂರು ಬಸ್ ಸ್ಟಾಂಡ್ ಅಲ್ಲಿ ನಿಂತೆ ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ನಾನು ಬ್ಯಾಂಗ್ಳೂರ್ ಬಸ್ಸನ್ನೇ ಹತ್ತಬೇಕು. ಅದು ಜ್ಞಾನ. ಈ ಬೆಳಕಿನ ಜ್ಞಾನವನ್ನ ಭಗವಂತ ಕೊಡ್ತಾ ಇದ್ದಾನೆ. ಈ ರೀತಿ ಇದು ತೇಜೋಮಯವಾದ ರೂಪ. ಹಾಗೇನೆ ವಿಶ್ವಂ. ವಿಶ್ವಂ ಅಂದ್ರೆ ಪೂರ್ಣ ಬ್ರಹ್ಮಾಂಡವಾದ ರೂಪ ಅಂತ ಒಂದು ಕಡೆ ಹೇಳ್ತಾ ಹೋದ್ರೆ, ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾ ಹೋಗ್ತಾರೆ ವಿಶ್ವಂ ಅಂತ ಅಂದ್ರೆ ವಿಷ್ಣು ಸಹಸ್ರನಾಮದ ಮೊದಲ ನಾಮ ಇದಾಗಿದೆ. ವಿ ಅಂತ ಅಂದ್ರೆ ಪಕ್ಷಿ, ಶ್ವ ಅಂದ್ರೆ ಚಲಿಸುವವನು. ಅಂದ್ರೆ ವೇದದ ಅಭಿಮಾನಿಯಾದ ಗರುಡನನ್ನ ಮೇಲೇರಿ ಅಂದ್ರೆ ಅವನನ್ನ ವಾಹನವನ್ನಾಗಿ ಮಾಡಿಕೊಂಡು ನಮ್ಮ ಈ ಪ್ರಕೃತಿಯನ್ನು ಸುತ್ತುವವನು ಅಂತ. ಅಷ್ಟೇ ಅಲ್ಲದೆ ಆತ ಬ್ರಹ್ಮಾಂಡ ಅಂದ್ರೆ ತನ್ನ ನಾಭಿಯಿಂದಲೇ ಇಡೀ ವಿಶ್ವವನ್ನ ಧರಿಸಿರುವವನು. ಹಾಗೇನೆ ನಮ್ಮ ದೇಹಕ್ಕೆ ಚಲನೆಯನ್ನ ಕೊಟ್ಟು ಪ್ರಾಣಶಕ್ತಿಯಾದ ಮುಖ್ಯ ಪ್ರಾಣನಲ್ಲಿ ತುಂಬಿ ನಮ್ಮ ದೇಹದಲ್ಲಿ ಬಿಂದು ರೂಪವಾಗಿ ಇರುವವನು. ಅಷ್ಟೇ ಅಲ್ಲ, ಪ್ರವೇಶಿಸುವನು ಪ್ರಶತಿ. ಅಂತರ್ಯಾಮಿಯಾಗಿ ನಮ್ಮ ದೇಹದ ಒಳಗೂ ಹೊರಗೂ ತುಂಬಿರುವ ಪರಿಪೂರ್ಣ ಜ್ಞಾನಾನಂದಮಯವಾದ ಭಗವಂತ ವಿಶ್ವ. ಹಾಗಾಗಿ ಅವನು ನಮ್ಮ ದೇಹದ ಒಳಗೂ ಇದ್ದಾನೆ, ನಮ್ಮ ದೇಹದ ಹೊರಗೂ ಇದ್ದಾನೆ. ನಮ್ಮ ದೇಹಕ್ಕೆ ಅವನೇನಾದ್ರೂ ಒಂದು ಸ್ಟ್ರೆಂತ್ ಆಗಿದ್ದಾನೆ ಅಂದ್ರೆ ಅದಕ್ಕೆ ಅವನೇ ಆಗಿದ್ದಾನೆ. ಹಾಗಾಗಿ ಅವನು ವಿಶ್ವ. ಅಷ್ಟೇ ಅಲ್ಲ, ಆತ ಅನಂತ. ಅನಂತ ಅಂದ್ರೆ ಆದಿನೂ ಇಲ್ಲ, ಮಧ್ಯನೂ ಇಲ್ಲ, ಅಂದ್ರೆ ತುದಿ ಮೊದಲಿಲ್ಲದವನು, ಹುಟ್ಟು ಸಾವು ಇಲ್ಲದವನು. ಹಾಗಾಗಿ ಆತ ಅನಂತಂ. ಅಷ್ಟೇ ಅಲ್ಲ, ಆದ್ಯಂ ಅಂದ್ರೆ ಆ ಕ್ಷಣದಲ್ಲಿ ಈ ವಿಶ್ವರೂಪವನ್ನ ಸೃಷ್ಟಿ ಮಾಡಿದ್ದಲ್ಲ. ಈಗ ಹೇಗೆ ಅಂತ ಅಂದ್ರೆ ಕೆಲವು ಹೋಟೆಲ್ಸ್ ಅಲ್ಲಿ ಇರುತ್ತೆ, ನೀವು ಹೋಗಿ ಆರ್ಡರ್ ಕೊಟ್ಟಿದ ತಕ್ಷಣ ಬಿಸಿ ಬಿಸಿಗೆ ಮಾಡಿ ಆರ್ಡರ್ನ ಕೊಡ್ತಾರೆ. ಆ ಥರ ಆರ್ಡರ್ ಮಾಡಿದ್ದಲ್ಲ. ಅಥವಾ ನಿನಗ್ ತೋರಿಸ್ಬೇಕಾ, ಹಾ ಸರಿ ಇರು ಅಂತ ಈಗ ಟಕ್ ಅಂತ ಸೃಷ್ಟಿ ಮಾಡಿದಂತಹ ರೂಪ ಅಲ್ಲ ಅದು. ಅಂದ್ರೆ ಅದು ಮೊದಲೇ ಇದ್ದಂತಹ ರೂಪ. ನಮಗೆ ಕಾಣ್ತಿರ್ಲಿಲ್ಲ ಅಷ್ಟೇ. ಈಗ ಹೇಗಪ್ಪ ಅಂತ ಅಂದ್ರೆ ನಾವು ದೇವಸ್ಥಾನದೊಳಗಡೆ ಹೋಗ್ತೀವಿ, ಗರ್ಭಗುಡಿಯಲ್ಲಿ ಒಂದು ಪರ್ದೆ ಹಾಕ್ಬಿಟ್ಟಿರ್ತಾರೆ. ಇರ್ರಿ ಮೂಲ ದೇವ್ರನ್ನ ತೋರಿಸ್ತಾರಂತೆ, ಮೂಲ ದೇವ್ರನ್ನ ತೋರಿಸ್ತಾರಂತೆ ಅಂದ್ರೆ ಆಗ ತಂದು ಪ್ರತಿಷ್ಠಾಪನೆ ಮಾಡಿ ತೋರಿಸೋ ರೂಪ ಅಲ್ಲ ಅದು. ಆ ಪರದೆಯನ್ನ ಸರಿಸಿದಾಗ ಆ ಮೂಲ ದೇವ್ರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಹೋಗ್ತಾರೆ ಅಲ್ವಾ? ಅಂದ್ರೆ ಮೂಲ ದೇವ್ರು ಮೊದ್ಲುನು ಅಲ್ಲೇ ಇತ್ತು, ಇಲ್ಲ ಅಂತಿಲ್ಲ. ಆದ್ರೆ ಪರ್ದೆ ಹಾಕಿದ್ರು ಅಷ್ಟೆ. ಅದೇ ರೀತಿ ಈ ವಿಶ್ವರೂಪ ಏನಿದೆ ಅದು ಸೃಷ್ಟಿ ಮಾಡಿದ್ದಲ್ಲ, ಇದು ಆಲ್ರೆಡಿ ಇತ್ತು. ಅವನಿಗೆ ದಿವ್ಯ ದೃಷ್ಟಿಯನ್ನ ಕೊಟ್ಟಾಗ ಅವನಿಗೆ ಕಾಣಿಸ್ತು. ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ದೇವಸ್ಥಾನದಲ್ಲಿ ನಾವು ಇದ್ವಿ, ಭಗವಂತನ ಮೂಲ ವಿಗ್ರಹವೂ ಇತ್ತು. ಆದ್ರೆ ಆ ಅಜ್ಞಾನ ಅನ್ನೋ ಪರದೆ ಏನಾಗಿತ್ತು, ಮಧ್ಯ ಇತ್ತು. ಆ ಅಜ್ಞಾನದ ಪರದೆಯನ್ನ ಸರಿಸಿದ ತಕ್ಷಣ ಹೇಗೆ ನಮಗೆ ಭಗವಂತನ ವಿಗ್ರಹ ಕಾಣಿಸ್ತೋ, ಅದೇ ರೀತಿ ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನ ಕೊಟ್ಟಾಗ ಆ ವಿಶ್ವರೂಪ ಕಾಣಿಸ್ತು. ಹಾಗಾಗಿ ಇದು ರೂಪ ಏನಿದೆ ಇದು ತೇಜೋಮಯಂ ವಿಶ್ವಂ ಅನಂತಂ ಆದ್ಯಂ. ಅಷ್ಟೇ ಅಲ್ಲ, ಇದು ಸಂಹಾರ ಮಾಡೋದಿಕ್ಕೋಸ್ಕರ ಇದ್ದಂತಹ ರೂಪ.
ಸೃಷ್ಟಿಯಾಗಿದೆ, ಸ್ಥಿತಿ ಆಗಿದೆ ಅಂದಮೇಲೆ ಸಂಹಾರವಾಗ್ಲೇಬೇಕು. ಹಾಗಾಗಿ ಇದು ಸಂಹಾರ ಮಾಡೋದಿಕ್ಕೆ ಆದಂತಹ ರೂಪ. ಈ ರೂಪ ನಿನಗಿಂತ ಮೊದಲು ಯಾರೂ ಸಹ ಕಂಡಿಲ್ಲ. ಹೌದಾ? ಇಂದ್ರದೇವ ಕಂಡಿದ್ದ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೆ ಮಧ್ವಾಚಾರ್ಯರು ಎಷ್ಟು ಸುಂದರವಾಗಿ ವಿವರಣೆಯನ್ನ ಕೊಡ್ತಾರೆ ಅಂದ್ರೆ, ಈ ವಿಶ್ವರೂಪವನ್ನ ನಿನಗಿಂತ ಮೊದ್ಲು ಯಾರು ಕಂಡಿಲ್ಲ ಅಂದ್ರೆ ಯಾರು ನೋಡೇ ಇಲ್ಲ ಅಂತ ಅಲ್ಲ, ನಿನ್ನ ಹಾಗೆ ಯಾರು ನೋಡಿಲ್ಲ. ಅಂದ್ರೆ ಈಗ ಕೆಲವರು ಒಂದ್ ವಸ್ತುನ ನೋಡ್ತಾರೆ, ಕೆಲವರು ತುಂಬಾ ಚೆನ್ನಾಗಿ ವಿವರಣೆ ಮಾಡ್ತಾರೆ, ಕೆಲವರು ಸ್ವಲ್ಪ ಕಮ್ಮಿ ವಿವರಣೆ ಮಾಡ್ತಾರೆ. ಇಲ್ಲಿ ಅತಿ ಹೆಚ್ಚುನೂ ಇಲ್ಲ, ಅತಿ ಕಡಿಮೆನೂ ಇಲ್ಲ. ನೀನು ನೋಡಿದ ಹಾಗೆ ಯಾರು ನೋಡಿಲ್ಲ. ಉದಾಹರಣೆ, ಈ ವಿಶ್ವರೂಪದ ದರ್ಶನ ಏನಾಗ್ತಾ ಇತ್ತು, ಅವಾಗ ಸಂಜಯನು ನೋಡ್ದ, ಭೀಷ್ಮಾಚಾರ್ಯರು ನೋಡಿದ್ರು, ಹಾಗೆ ಅರ್ಜುನನು ಸಹ ನೋಡ್ದ. ಆದ್ರೆ ಅರ್ಜುನ ನೋಡಿದ ದೃಷ್ಟಿಯಲ್ಲಿ ಸಂಜಯ ಮತ್ತು ಭೀಷ್ಮಾಚಾರ್ಯರು ನೋಡ್ಲಿಲ್ಲ, ಅಥವಾ ಧೃತರಾಷ್ಟ್ರ ನೋಡ್ಲಿಲ್ಲ, ಅಥವಾ ದೇವಾನುದೇವತೆಗಳು ನೋಡ್ತಾ ಇದ್ರು, ಬ್ರಹ್ಮ ನೋಡ್ತಾ ಇದ್ದ, ಹಾಗೆ ಲಕ್ಷ್ಮಿಯೂ ಸಹ ನೋಡ್ತಾ ಇದ್ಲು. ಇವ್ರು ಕಂಡ ಹಾಗೂ ಅರ್ಜುನ ಕಾಣ್ಲಿಲ್ಲ. ಅಂದ್ರೆ ಕಮ್ಮಿನೂ ನೋಡ್ಲಿಲ್ಲ, ದೇವತೆಗಳಾಗೆ ಅತಿ ಹೆಚ್ಚು ಸಹ ನೋಡ್ಲಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಈ ರೂಪ ಏನಿದೆ ನಿನಗಿಂತ ಮೊದಲು ಯಾರು ಕಂಡಿಲ್ಲ. ಹಾಗಾಗಿ ನೀನು ಹಿಂದೆ ಬೇರೆ ಯಾರು ನೋಡಿರದ ರೂಪವನ್ನ ನೋಡಿದ್ಯಾ. ಅಂದ್ರೆ ಹೇಗೆ ಅಂದ್ರೆ, ಒಂದು ಕ್ವಶನ್ಗೆ ಆನ್ಸರ್ ಮಾಡಿ ಅಂದ ತಕ್ಷಣ ಕೆಲವರು ಅತಿ ಹೆಚ್ಚು ಆನ್ಸರ್ ಮಾಡ್ಬೋದು, ಅಥವಾ ಅತಿ ಹೆಚ್ಚು ಕಮ್ಮಿ ಆನ್ಸರ್ ಮಾಡ್ಬೋದು, ಅಥವಾ ಬೇರೆ ರೀತಿಯಾದಂತಹ ವಿಭಿನ್ನವಾದ ಪರಿಕಲ್ಪನೆಯಲ್ಲಿ ಅವರು ಉತ್ತರ ಮಾಡ್ಬೋದು. ಆದ್ರೆ ಕೆಲವೊಂದು ಹೇಳ್ತಾರೆ, ದಿಸ್ ಇಸ್ ದ ಪರ್ಫೆಕ್ಟ್ ಆನ್ಸರ್, ನನಗೆ ಇದು ಬೇಕಿತ್ತು. ಉದಾಹರಣೆ, ನೀವು ಟೈಲರ್ ಹತ್ರ ಹೋಗ್ತೀರಾ ಅಂತ ಅನ್ಕೊಳ್ಳೋಣ. ಆ ಟೈಲರ್ ತುಂಬಾ ಚೆನ್ನಾಗಿ ಹೊಲ್ದಿದ್ದಾನೆ ಅಂದ್ರೆ ಇನ್ಯಾರು ಹೊಲ್ದೇ ಇಲ್ವಾ? ಇಲ್ಲ, ಇವ್ರಿಗಿಂತ ತುಂಬಾ ಚೆನ್ನಾಗಿ ಹೊಲ್ದಿರೋರು ಇದಾರೆ, ಇವ್ರಿಗಿಂತ ಚೆನ್ನಾಗಿ ಹೊಲಿದೇ ಇದ್ದವರು ಇದಾರೆ. ಆದ್ರೆ ಇವರು ಒಂಥರ ಪರ್ಫೆಕ್ಟ್, ಅಂದ್ರೆ ದುಡ್ಡು ಜಾಸ್ತಿ ಇಲ್ಲ, ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ, ನನಗೆ ಹೇಗ್ ಬೇಕೋ ಹಾಗೆ ಹೊಲ್ದಿದ್ದಾರೆ, ಆ ಬಟ್ಟೆ ಹಾಕೊಂಡಾಗ ನನಗೆ ಕಂಫರ್ಟ್ ಇದೆ, ಈ ರೀತಿ ಹೇಳ್ತೀವಲ್ಲ, ಆ ರೀತಿ ಅರ್ಜುನ ನೋಡಿದ ಹಾಗೆ ಯಾರೂ ಸಹ ನೋಡಿಲ್ಲ. ಅದೇ ಮುಂದುವರೆದು ಹೇಳ್ತಾ ಹೋಗ್ತಾರೆ, ನ ಎಂದಿಗೂ ಇಲ್ಲ, ವೇದ ಯಜ್ಞ, ವೇದದಿಂದ ಆಧ್ಯಯತೆ ಅಂದ್ರೆ ವೇದಗಳನ್ನ ಅಧ್ಯಯನದಿಂದ, ನ ಎಂದಿಗೂ ಇಲ್ಲ, ದಾನಗಳಿಂದ, ನ ಎಂದಿಗೂ ಇಲ್ಲ, ಚ ಕೂಡ ಕ್ರಿಯಾಭಿಹಿ ಪುಣ್ಯ ಕರ್ಮಗಳಿಂದ, ನ ಎಂದಿಗೂ ಇಲ್ಲ, ತಪೋಭಿಹಿ ತೀವ್ರ ತಪಸ್ಸುಗಳಿಂದ, ಉಗ್ರವಾದ, ಏವಂ ರೂಪ ಈ ರೂಪವನ್ನ, ತಖ್ಯ ಸಾಧ್ಯವು, ಅಹಂ ನಾನು, ನ್ಯ ಲೋಕೆ ಈ ಭೌತಿಕ ಜಗತ್ತಿನಲ್ಲಿ, ದೃಷ್ಟವಂ ನೋಡಲು, ತ್ವತ್ ನಿನ್ನ ಹೊರತು, ಅನ್ಯೇನ ಬೇರಾರಿಂದಲೂ ಸಹ, ಕುರು ಪ್ರವೀರ ಅಂದ್ರೆ ಕುರು ವೀರರಲ್ಲಿ ಶ್ರೇಷ್ಠನಾಗಿರುವವನೇ. ಅಂದ್ರೆ ಇಲ್ಲಿ ಅರ್ಜುನನಿಗೆ ವಿಶೇಷವಾದ ಹೆಸರನ್ನ ಕೊಡ್ತಾ ಇದ್ದಾನೆ ಭಗವಂತ. ಕುರು ಪ್ರವೀರ ಅಂದ್ರೆ ಕುರು ವಂಶದಲ್ಲೇ ನೀನು ಶ್ರೇಷ್ಠನಾಗಿದೀಯಾ. ಯಾಕೆ ಅಂತ ಅಂದ್ರೆ, ಕುರು ವಂಶದಲ್ಲೇ ಯಾರೂ ನೋಡಿರ್ಲಿಲ್ಲ ಈ ವಿಶ್ವರೂಪವನ್ನ, ಹಾಗಾಗಿ ನೀನು ಈ ವಿಶ್ವರೂಪವನ್ನ ನೋಡಿದ್ಯಾ ಅಂತ ಅಂದ್ರೆ ನೀನು ಎಲ್ಲರಿಗಿಂತ ಶ್ರೇಷ್ಠ. ನಿನ್ನಿಂದಲೇ ಮಿಕ್ಕಿದವರೆಲ್ಲ ನೋಡ್ತಾ ಇರೋದು. ಹೇಗೆ ಅಂತ ಅಂದ್ರೆ, ಒಂದು ಮಗು ಹಠ ಮಾಡುತ್ತೆ, ಅಪ್ಪ ಪ್ಲೀಸ್ ಟ್ರಿಪ್ ಹೋಗೋಣ, ಅಪ್ಪ ಪ್ಲೀಸ್ ಟ್ರಿಪ್ ಹೋಗೋಣ, ಅಪ್ಪ ಪ್ಲೀಸ್. ಕೊನೆಗೆ ಅಪ್ಪ ಮಡದ್ಬಿಟ್ಟು, ಹೋಗೋಣ, ರೆಡಿ ಆಗಮ್ಮ ನೀನು, ನಡಿಯೋ ನೀನು ಹೋಗೋ ಅಂತ ಅಂದ್ಬಿಟ್ಟು, ಕೊನೇ ಮಗ ಹಠ ಮಾಡಿದ್ದಕ್ಕೆ ಅಮ್ಮನ್ನು ಅಣ್ಣನ್ನು ಕರ್ಕೊಂಡು ಹೇಗೆ ಟ್ರಿಪ್ಪಿಗೆ ಹೋಗ್ತಾರೆ, ಆ ರೀತಿ ನೀನು ಶ್ರೇಷ್ಠನಾಗಿರೋದ್ರಿಂದ ಈ ವಿಶ್ವರೂಪದ ದರ್ಶನ ಆಯ್ತು, ನಿನ್ನಿಂದ ಉಳಿದವರೆಲ್ಲ ನೋಡಿದ್ರು. ನೋಡಿ, ಅಂದ್ರೆ ಇಲ್ಲಿ ಯಾಕೆ ಇಷ್ಟೊಂದು ವಿವರಣೆಯನ್ನ ಭಗವಂತನು ಕೊಡ್ತಿದ್ದಾನೆ ಅಂದ್ರೆ, ನೀನ್ ಪಶ್ಚಾತ್ತಾಪ ಪಡ್ಬೇಡ, ನೀನೇನೂ ತಪ್ಪು ಮಾಡಿಲ್ಲ, ಯು ಆರ್ ರೈಟ್, ನಿನ್ನ ಭಕ್ತಿ ನನಗೆ ಅರ್ಥ ಆಗ್ತಿದೆ, ನಿನ್ನ ಪ್ರೀತಿ ನನಗೆ ಅರ್ಥ ಆಗ್ತಿದೆ, ಹಾಗಾಗಿ ನೀನು ತುಂಬಾ ಯೋಚನೆಯನ್ನ ಮಾಡಬೇಡ.
ನಿನ್ನನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಸಹ ಈ ರೀತಿ ಕಾಣೋದಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ ಅಲ್ವಾ, ಭಗವಂತನನ್ನ ನೋಡ್ಬೇಕು ಅಂದ್ರೆ ವೇದಾಧ್ಯಯನದಲ್ಲಿ ಭಗವಂತ ಗುಹ್ಯನಾಗಿ ಇದ್ದಾನೆ, ಅಂದ್ರೆ ವೇದದ ಹೃದಯವೇ ಭಗವಂತ ಆಗಿದ್ದಾನೆ ಅಂದ ತಕ್ಷಣ ನಾವು ವೇದವನ್ನ ಕಲಿತು ಅಥವಾ ಯಜ್ಞವನ್ನ ಮಾಡಿ ಅಥವಾ ದಾನ ಧರ್ಮಾದಿಗಳನ್ನ ಮಾಡಿ ಏನೆಲ್ಲ ಹೇಳ್ತಾರೆ ಅದೆಲ್ಲವನ್ನ ನೋಡಿದ್ರೆ ನನಗೆ ಭಗವಂತ ಕಾಣಿಸ್ತಾನ ಅಂತ ಅಂದ್ರೆ, ಇಲ್ಲ ಅರ್ಜುನ, ಏನೇ ವೇದಾಧ್ಯಯನ ಮಾಡ್ಬೋದು ಅಥವಾ ಯಜ್ಞ ಯಾಗಾದಿಗಳನ್ನ ಮಾಡ್ಬೋದು, ಧರ್ಮ ಕಾರ್ಯಗಳನ್ನ ಮಾಡ್ಬೋದು, ಆದರೆ ನಿನ್ನ ಹಾಗೆ ನೋಡೋದಿಕ್ಕೆ ಸಾಧ್ಯ ಇಲ್ಲ. ಏವಂ ರೂಪ ಅಂದ್ರೆ ನೀನು ಕಂಡ ಹಾಗೆ ಕಾಣೋದಿಕ್ಕೆ ಸಾಧ್ಯ ಇಲ್ಲ. ಕೆಲವ್ರು ಹೇಳ್ತಾರೆ, ಅಂದ್ರೆ ನಮ್ಮೆಲ್ಲರ ಜೀವನದಲ್ಲೂ ಇರ್ತಾರೆ ನೋಡಿ, ನನ್ನನ್ನು ಯಾರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಆದ್ರೆ ನೀನ್ ಅರ್ಥ ಮಾಡ್ಕೊಂಡೆ ಅಂತ ನಾವ್ ಯಾರೋ ಒಬ್ರಿಗೆ ಸ್ಪೆಷಲ್ ಪರ್ಸನಿಗೆ ಆ ಮಾತನ್ನ ಹೇಳ್ತೀವಿ ಅಲ್ವಾ. ಅದೇ ರೀತಿ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಹಾಗೆ ಅಂದ್ರೆ ನಿನ್ ಹಾಗೆ ನನ್ನನ್ನು ಯಾರೂ ನೋಡ್ಲಿಲ್ಲ, ನೀನೇನ್ ನೋಡ್ದೆ ಅಲ್ವಾ, ಇದು ತುಂಬಾ ಭಿನ್ನವಾಗಿತ್ತು, ತುಂಬಾ ವಿಭಿನ್ನವಾಗಿತ್ತು ನೀನು ನೋಡಿದ ದೃಷ್ಟಿ. ಹಾಗಾಗಿ ನೃಲೋಕೆ ಅಂದ್ರೆ ಈ ಮನುಷ್ಯ ಲೋಕದಲ್ಲಿ ಇದಾರಲ್ವಾ, ಈ ಮನುಷ್ಯ ಲೋಕದಲ್ಲಿ ನಿನ್ನ ಹಾಗೆ ಯಾರು ನೋಡ್ಲಿಲ್ಲಪ್ಪ. ಅಂದ್ರೆ ಭೌತಿಕ ಲೋಕ ಅಂತ ಏನ್ ಹೇಳ್ತೀವಿ, ಈ ಭೌತಿಕ ಲೋಕದಲ್ಲಿ ಯಾರು ಕಾಣ್ಲಿಲ್ಲ. ಅಂದ್ರೆ ಅರ್ಥ ಏನು, ದೇವಾನುದೇವತೆಗಳು ಅರ್ಥ ಮಾಡ್ಕೊಂತಾರೆ. ಯಾಕೆ ಅರ್ಥ ಮಾಡ್ಕೊಂತಾರೆ ದೇವಾನುದೇವತೆಗಳು? ಅವರಿಗೆ ಜ್ಞಾನ ಇದೆ, ಹಾಗಾಗಿ ಅವರು ಅರ್ಥ ಮಾಡ್ಕೊಂತಾರೆ. ಆದ್ರೆ ಮಾನವನ ಲೋಕದಲ್ಲಿ ನಿನ್ನ ಹಾಗೆ ಯಾರೂ ಸಹ ಅರ್ಥ ಮಾಡ್ಕೊಳ್ಳಿಲ್ಲ. ಈ ಭಕ್ತಿ ಅನ್ನೋದೇನಿದೆ, ಇದು ಮನಸ್ಸಿಗೆ ಸಂಬಂಧಿಸಿದ ವಿಷಯ ಅಂತ ಹೇಳ್ತಾ ಹೋಗ್ತಾರೆ. ಏಕೆಂದ್ರೆ ಯಾರ ಭಕ್ತಿ ಎಷ್ಟಿದೆ, ಪರಾಕಾಷ್ಠೆ ಎಷ್ಟಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಇದಕ್ಕೆ ಒಂದು ಪುಟ್ಟ ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಒಬ್ಬ ಗುರುಗಳಿರ್ತಾರೆ. ಆ ಗುರುಗಳು ಪ್ರತಿದಿನ ಬಂದು ಆ ಹಳ್ಳಿಯಲ್ಲಿ ಪ್ರವಚನವನ್ನ ಮಾಡ್ತಾ ಇರ್ತಾರೆ. ಆ ಪ್ರವಚನವನ್ನ ಮಾಡ್ಬೇಕಾದ್ರೆ ಒಬ್ಬ ಹೆಂಗಸು ಬರ್ತಾ ಇರ್ತಾಳೆ. ಆ ಹೆಂಗಸು ಪ್ರತಿದಿನ ಆ ಪ್ರವಚನವನ್ನ ಕೇಳ್ತಾ ಇರ್ತಾಳೆ. ಮಾರನೇ ದಿನ ಊರಿಗೆ ಹೋಗ್ತಾ ಇರ್ತಾಳೆ. ಎಲ್ರಿಗೂ ಆಶ್ಚರ್ಯ, ಇವಳು ಪಕ್ಕದ ಊರಿನವಳು, ಇವಳು ಈ ಊರಿಗೆ ಬರ್ಬೇಕು ಅಂದ್ರೆ ಸೇತುವೆ ಇಲ್ಲ, ಏನೂ ಇಲ್ಲ, ಬಹಳ ಸುತ್ತಾಕೊಂಡ್ ಬರ್ಬೇಕು, ಇವಳು ಹೇಗೆ ಎಲ್ಲ ಕೆಲಸವನ್ನ ಮಾಡ್ತಿದ್ದಾಳೆ ಅಂತ. ಆಗ ಒಂದು ದಿನ ಅವಳ ಆ ನಿಷ್ಠೆಗೆ ಒಪ್ಪಿ ಆ ಗುರುಗಳು, ನಾನ್ ನಿಮ್ ಮನೆಗ್ ಬರ್ತೀನಿ ಅಂತ ಒಪ್ಕೊಂತಾರಂತೆ. ಆಗ ನದಿ ಮುಂದೆ ನಿಂತ್ಕೊಂತಾಳಂತೆ. ನದಿ ಉಕ್ಕಿ ಹರಿತಾ ಇರುತ್ತೆ. ಅವಾಗ ಗುರುಗಳು ಕೇಳ್ತಾರಂತೆ, ಹೇಗ್ ಹೋಗೋದು ನಿಮ್ ಮನೆಗೆ? ಏನಿಲ್ಲ ಗುರುಗಳೇ, ಇಲ್ಲಿ ಕಣ್ಣಳತೆ ದೂರದಲ್ಲಿ, ಅಂದ್ರೆ ಆ ಕಡೆ ದಡದಲ್ಲಿ ಮನೆ ಕಾಣ್ತಾ ಇದೆಯಲ್ಲ, ಅದೇ ನನ್ನ ಮನೆ. ಇಲ್ಲಿ ಹಾರ್ಬಿಟ್ಟು ಈಜ್ಬಿಟ್ರೆ ಆಗೋಯ್ತು, ನಾವು ಮನೆಗೆ ಹೋಗಿ ಸೇರ್ಕೊಂತೀವಿ. ಗುರುಗಳಿಗೆ ಒಂದು ಕ್ಷಣ ಭಯ ಆಗತ್ತಂತೆ. ಅಲ್ಲಮ್ಮ, ಇಷ್ಟು ದೊಡ್ಡ ಪ್ರವಾಹ ಬರ್ತಾ ಇದೆ ನೀರು, ನೀನು ಹಾರ್ ಹೋಗ್ಬೇಕು ಅಂತಿಲ್ಲ, ಹೇಗ್ ಸಾಧ್ಯ? ಆಗ ಹೆಂಗ್ಸ್ ಹೇಳತ್ತಂತೆ, ನೀವೇ ಹೇಳ್ತಿರಲ್ಲ, ಭಗವಂತನ ಮೇಲೆ ಭಕ್ತಿ ಇಟ್ರೆ ನಮ್ಮ ಭವಸಾಗರವನ್ನೇ ದಾಟಿಸ್ಬಿಡ್ತಾನೆ ಅಂತ. ಸೊ ಅವನು ಭವಸಾಗರನೇ ದಾಟಿಸೋ ಶಕ್ತಿ ಇರೋನು ಈ ನದಿಯನ್ನ ದಾಟಿಸೋದಿಲ್ವಾ? ನಾನು ಪ್ರತಿದಿನ ಪಾರಾಯಣ ಕೇಳೋದಿಕ್ಕೆ ನಾನು ಬರ್ತಾ ಇದ್ದಿದ್ದು ಹೀಗೇನೆ, ಹೋಗ್ತಾ ಇದ್ದಿದ್ದು ಹೀಗೇನೆ, ನಿಮ್ಮ ಭಗವಂತ ನಮ್ ಜೊತೆ ಇದ್ದಾನೆ, ಬನ್ನಿ ಗುರುಗಳೇ ಅಂತ ಅಂದ್ಬಿಟ್ಟು ತಕ್ಷಣ ಆಕೆ ನೀರಿಗೆ ಹಾರಿ ಆಕೆಯ ಮನೆಗೆ ಹೋಗೇ ಬಿಡ್ತಾಳಂತೆ. ಗುರುಗಳು ಒಂದು ಕ್ಷಣ ದಂಗಾಗಿ ನಿಲ್ತಾರೆ ಅಂತಾರಲ್ಲ, ಆ ರೀತಿ ಮೂಕ ವಿಸ್ಮಿತರಾಗಿ ನಿಲ್ತಾರಂತೆ. ಯಾಕೆ ನಾನು ಈ ಮಾತಿನ ಹೇಳ್ದೆ ಅಂದ್ರೆ, ಭಕ್ತಿ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಬಾಯಲ್ಲಿ ಹೇಳೋದು ಅಥವಾ ಇನ್ಯಾವುದೋ ಕ್ರಿಯೆಯಲ್ಲೋ ಇನ್ನೆಲ್ಲೋ ಮತ್ತೊಂದೋ ಇರೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಗೇನೆ ನಾವು ಮಾಡುವ ಹಾಗೆ, ಅಂದ್ರೆ ಆ ಹಲವಾರು ಕ್ರಿಯೆಗಳನ್ನ ನಾವು ಇದನ್ನೆಲ್ಲ ಓದ್ಲಿ ಮಾಡ್ಲಿ ಏನೇ ಮಾಡ್ಲಿ, ಕೆಲವೊಮ್ಮೆ ಏನಾಗ್ತೀವಿ, ನಮ್ಮ ಕೆಲವು ದಿನಚರಿಗಳೇನಿರುತ್ತೆ, ಇಲ್ಲ ಅದು ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಪೂಜೆನೇ ಮಾಡ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಪಾರಾಯಣನೇ ಮಾಡ್ಬೇಕು, ಈ ರೀತಿಯಾದ ಭಕ್ತಿಯೂ ಸಹ ಇರುತ್ತೆ, ಇಲ್ಲ ಅಂತ ಅಲ್ಲ. ಆದ್ರೆ ಭಕ್ತಿ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅದು ಮುಂದುವರೆದು
ಆ ಕುರು ವಂಶದ ಶ್ರೇಷ್ಠನಾದ ಅರ್ಜುನನಿಗೆ ಇನ್ನೆಲ್ಲ ಏನ್ ಹೇಳ್ತಾನಪ್ಪ ಭಗವಂತ ಅಂತ ನೋಡೋದಾದ್ರೆ, ಮಾಂ ಆಗದಿರಲಿ ಆಗದಿರಲಿ ತೇ ನಿನಗೆ ವ್ಯಥೆ ತೊಂದರೆಯು, ಮಾ ಆಗದಿರಲಿ, ಚ ಕೂಡ ವಿಮೂಢ ಭಾವ ದಿಗ್ಭ್ರಮೆಯ, ದೃಷ್ಟ್ವಾ ನೋಡಿ, ರೂಪಂ ರೂಪವನ್ನ, ಘೋರಂ ಅಂದ್ರೆ ಘೋರವಾದ, ಈಧ್ಯಕ್ ಈ ಬಗೆಯ, ಮಮ ನನ್ನ, ಇದಂ ಈ, ವ್ಯಾಪ ವ್ಯಾಪೇನ ಭೀ ಅಂದ್ರೆ ಎಲ್ಲಾ ಭಯದಿಂದ ಬಿಡುಗಡೆ ಹೊಂದಿ, ಪ್ರೀತ ಮನಃ ಮನಸ್ಸಿನಲ್ಲಿ ಸಂತೋಷವುಳ್ಳವನಾಗಿ, ಪುನಃ ಮತ್ತೆ, ತ್ವಂ ನೀನು, ತತ್ ಆ ಏವ ಹೀಗೆ, ಮೇ ನನ್ನ, ರೂಪಂ ರೂಪವನ್ನು, ಇದಂ ಈ, ಪ್ರಪಶ್ಯ ನೋಡು. ಅಂದ್ರೆ ನೀನ್ ಇಷ್ಟೊಂದು ದುಃಖ ಪಡ್ತೀಯಾ ಇದೆಯಾ ಅಲ್ವಾ? ಯಾಕೆ ದುಃಖ ಪಡ್ತಾ ಇದೀಯಾ? ಅದಕ್ಕಾಗಿ ನೀನ್ ದುಃಖ ಪಡ್ತಾ ಇದೀಯ. ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಭಕ್ತಿ ಇದೆ, ಆ ಭಕ್ತಿಯಿಂದ ನೀನು ದುಃಖ ಪಡ್ತಾ ಇದೀಯಾ. ವಿಮೂಢ ಭಾವ, ಅದನ್ ಬಿಟ್ಟು ಬಿಡು. ಅಯ್ಯೋ ನನ್ ವಿಶ್ವರೂಪ ನೋಡ್ದೆ ನನಗ್ ಭಯ ಆಗ್ತಿದೆ, ಅಥವಾ ನನ್ ಜೊತೆ ಹಾಗ್ ನಡ್ಕೋಬಾರದಿತ್ತು, ಹೀಗ್ ನಡ್ಕೋಬಾರದಿತ್ತು, ಆ ಎಲ್ಲ ಭಾವವನ್ನ ಮೊದಲು ಬಿಟ್ಟು ಬಿಡು. ಈ ರೀತಿ ನಿನಗೆ ಭಾವ ಬರೋದಿಕ್ಕೆ ಕಾರಣ ಏನು ಅಂದ್ರೆ, ಈ ಘೋರ ರೂಪ ಅಂದ್ರೆ ಈ ಉಗ್ರ ರೂಪವನ್ನ ನೋಡ್ದೆ ಅಲ್ವಾ, ಅದಕ್ಕೆ ನಿಂಗ್ ಭಯ ಆಗ್ತಾ ಇದೆ. ಆದ್ರೆ ಭಯ ಬಿಡು, ಮನಸ್ಸನ್ನ ಮೊದಲು ನೀನು ಹಗುರ ಮಾಡ್ಕೋ, ಶಾಂತ ಆಗು. ಫಸ್ಟ್ ಕೂಲ್, ಬಿ ಕೂಲ್. ನಾವು ಯಾರೋ ಅಳ್ತಾ ಇದಾರೆ, ಯಾರೋ ಅವ್ರ ದುಃಖವನ್ನ ತೋಡ್ಕೊಂತಿದ್ದಾರೆ ಅಂದ ತಕ್ಷಣ ನಾವು ಫಸ್ಟ್ ಹೇಳೋದೇನು, ಬಾಯ್ಲಿ ಕೂತ್ಕೋ, ಇಲ್ಲಿ ಒಂದ್ ಲೋಟ ನೀರ್ ಕುಡಿ, ಫಸ್ಟ್ ಕೂತ್ಕೋ, ನೆಮ್ಮದಿಯಾಗಿ ಕೂತ್ಕೋ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ, ಫಸ್ಟ್ ಕೂತ್ಕೋ, ಫಸ್ಟ್ ನಿನ್ ತಲೆನ ಕಾಮಾಗಿ ಇಟ್ಕೊಳ್ಳೋದು ಕಲ್ತ್ಕೋ ಅಂತ ನಾವು ಎಷ್ಟೆಲ್ಲ ಹೇಳ್ತೀವಿ ಅಲ್ಲ. ಅದೇ ರೀತಿ ಈ ಅರ್ಜುನ ಏನು ನಡುಕ್ತಾ ಇದ್ದಾನೆ, ಏನು ಆ ಭಯವನ್ನ ಪಡ್ತಾ ಇದ್ದಾನೆ, ಏನು ಆತಂಕವನ್ನ ಪಡ್ತಾನೆ, ಅಷ್ಟೇ ಅಲ್ಲ, ವಿಮೂಢ ಭಾವ ಅಂದ್ರೆ ದಿಗ್ಭ್ರಮೆ ಆಗೋದು ಅಂತ ಹೇಳ್ತಾರೆ. ಹಾಗಾಗಿ ಅವನು ಏನು ದಿಗ್ಭ್ರಮೆ ಆಗಿದ್ದಾನೆ, ಭಗವಂತ ಮೊದಲು ನಿನ್ನ ಮನಸ್ಸನ್ನ ಹಗುರ ಮಾಡ್ಕೋ, ಅದೇ ರೂಪವನ್ನ ನಾನು ನಿನಗೆ ತೋರಿಸ್ತೀನಿ, ಹೆದರ್ಕೋಬೇಡ. ನೀನೇ ತಾನೇ ಕೇಳಿದ್ದು ನನ್ನ ದಿವ್ಯ ರೂಪವನ್ನ ತೋರ್ಸು ಅಂತ, ಅದಕ್ಕೆ ನಾನ್ ದಿವ್ಯ ರೂಪ ತೋರಿಸ್ದೆ. ಈಗ ಬೇಡವಾ ನಿನಗೆ ಈ ದಿವ್ಯ ರೂಪ? ನಾನ್ ಶಾಂತವಾಗ್ಬೇಕಾ? ನಿನಗೆ ಶಂಖಚಕ್ರ ಗದಾ ಪದ್ಮಧಾರಿಯಾಗೆ ಕಾಣ್ಬೇಕಾ? ಆಯ್ತು, ಹಾಗೆ ಮಾಡೋಣ. ಆದ್ರೆ ಅದಕ್ಕಿಂತ ಮೊದಲು ನೀನು ಶಾಂತವಾಗು. ನೋಡಿ, ಅಂದ್ರೆ ಭಗವಂತ ಕೆಲವೊಮ್ಮೆ ನಮ್ಮ ಜೀವನದಿಂದ ಎಲ್ಲವನ್ನ ಕಿತ್ಕೊಂಡ್ಬಿಡ್ತಾನೆ. ಯಾಕೆ ಕಿತ್ಕೊಳ್ತಾನೆ ಅಂತ ಅಂದ್ರೆ, ನಾವು ಅವನಿಗೆ ಇನ್ನಷ್ಟು ಮತ್ತಷ್ಟು ಶರಣಾಗ್ಬೇಕು. ನಾವ್ ಅನ್ಕೊಂತೀವಿ, ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಹಣ ಇದ್ದ ತಕ್ಷಣ ನಂಗೆಲ್ಲ ಸಿಕ್ಬಿಡ್ತು, ಹಣವನ್ನ ಕಿತ್ಕೊಂತಾನೆ. ಹಣ ಕಿತ್ಕೊಂಡ್ರೆ ಏನು, ಸಂಬಂಧಗಳಿದೆ, ಸಂಬಂಧವನ್ನು ಕಿತ್ಕೊಂತಾನೆ. ಯಾಕೆ ಅಂದ್ರೆ, ನೀನು ನನಗೆ ಸಂಪೂರ್ಣ ಶರಣಾಗು, ಕಂಪ್ಲೀಟ್. ಆ ರೀತಿ ಕಂಪ್ಲೀಟ್ ಸರೆಂಡರ್ ಆದಾಗ, ಶರಣಾದಾಗ, ನಮ್ಮಿಂದ ಏನೆಲ್ಲ ಕಿತ್ಕೊಂಡಿದ್ದ ಅಲ್ವಾ, ಅದರ 100 ಪಟ್ಟು ಭಗವಂತ ಕೊಡ್ತಾ ಹೋಗ್ತಾನೆ. ನೀನ್ ಅನ್ಕೊಂತ ಇದೀಯ ಅಷ್ಟೇ, ನಿನಗೆ ಇವರಿಂದನೇ ಪ್ರೀತಿ ಸಿಗ್ಬೇಕು ಅಂತ. ಇಲ್ಲ, ನಿನಗೆ ಬೇರೆಯವರಿಂದ ನಾನು ಪ್ರೀತಿಯನ್ನ ಕೊಡಿಸ್ತೀನಿ, ಬೇರೆಯವರಿಂದ ನಿನಗೆ ಯಾವ ರೀತಿ ಸಹಾಯ ಬೇಕು ನಾನ್ ಮಾಡಿಸ್ತೀನಿ. ನೀನ್ ಯಾಕೆ ಹೆದರ್ಕೊಳ್ತಾ ಇದ್ಯಾ? ನೀನ್ ನನಗ್ ಸರೆಂಡರ್ ಆದ್ಯಾ, ಶರಣಾದ್ಯಾ, ಬಿಡು, ಮುಗೀತು. 9ನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ, ಅನನ್ಯಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನೀನು ಚಿಂತೆ ಇಲ್ಲದೆ ನಿಷ್ಕಾಮವಾಗಿ, ನಿಷ್ಫಲದಿಂದ, ಅಂದ್ರೆ ನನಗೇನೋ ಫಲ ಬೇಡ ಭಗವಂತ, ನೀನೇ ಬೇಕು ಅಂತ ಮಗುವಿನ ಹಾಗೆ ಹಠ ಹಿಡ್ದ್ಯಾ, ನನ್ನ ಚಿಂತನೆಯನ್ನ ಮಾಡ್ದ್ಯಾ, ನಿನ್ನ ಯೋಗಕ್ಷೇಮ ನನ್ನ ಜವಾಬ್ದಾರಿ ಅಂತ ಭಗವಂತ ಅರ್ಜುನನಿಗೆ ಆಗ್ಲೇ ಅಭಯವನ್ನ ಕೊಟ್ಟಿದ್ದ. ಅದೇ ಅಭಯವನ್ನ ಈಗ್ಲೂ ಹೇಳ್ತಾ ಇದ್ದಾನೆ, ನೀನ್ ಹೆದರ್ಕೋಬೇಡ, ನಿನಗ್ ಬೇಡವಾ ಈ ವಿಶ್ವರೂಪ, ಬಿಡು ಬಿಡು, ನಾನು ನಿನಗೆ ಶಂಖಚಕ್ರ ಗದಾ ಪದ್ಮಧಾರಿಯಾಗೆ ತೋರಿಸ್ತೀನಿ, ನೀನೇನ್ ಹೆದರ್ಕೋಬೇಡ. ನೀನ್ ಯಾಕೆ ಇಷ್ಟೊಂದು ಹೆದರ್ಕೊಂತೀಯ? ನೀನ್ ಹೆದರ್ಕೊಂಡ್ರೆ ನನಗೆ ಮತ್ತೆ ಇದಾಗುತ್ತೆ, ನಾನು ನಿನ್ ಮತ್ತೆ ಸಮಾಧಾನ ಮಾಡ್ಬೇಕಾಗತ್ತೆ, ಬೇಡ, ನೀನ್ ಹೆದರ್ಕೋಬೇಡ. ಅಂದ್ರೆ ನಾವು ಅವನಿಗೆ ಮಗುವಾಗಿ
ಕಂಪ್ಲೀಟ್ ಸರೆಂಡರ್ ಆದಾಗ ಅವನು ನಮಗೆ ತಂದೆಯಾಗಿ ತಾಯಿಯಾಗಿ ಸಮಾಧಾನ ಮಾಡೋದಕ್ಕೆ ಬರ್ತಾನೆ. ಅವನು ಬರ್ಲಿಲ್ವಾ, ಅಲ್ಲಿಗರ್ಥ ನಮಗೆ ಆ ಮಗುವಿನ ಹಾಗೆ ಹಠ ಮಾಡೋದಿಕ್ಕೋ ಪ್ರೀತಿ ಮಾಡೋದಿಕ್ಕೋ ಬಂದಿಲ್ಲ ಅಂತ ಅರ್ಥ. ನಾವು ಅವನಿಗೆ ಮಗುವಿನ ಹಾಗಿದ್ದಾಗ ಅವನು ತಂದೆ ಹಾಗೋ ತಾಯಿ ಹಾಗೋ ಖಂಡಿತ ಬರ್ತಾನೆ. ಆ ರೀತಿ ಅವನಿಗೆ ಸಮಾಧಾನ ಮಾಡಿದ ತಕ್ಷಣ ಯಾವ ರೂಪವನ್ನ ತೋರಿಸ್ದ, ಭಗವಂತ ಏನ್ ಮಾಡ್ದ ಅನ್ನೋದನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಹೋಗ್ತಾನೆ. ಸಂಜಯ ಉವಾಚ, ಸಂಜಯ ಹೇಳ್ತಾನೆ, ಇತಿ ಹೀಗೆ ಅರ್ಜುನನಿಗೆ ವಾಸುದೇವ ಕೃಷ್ಣನು ತಥಾ ಆ ರೀತಿ ಉಕ್ತುವ ಹೇಳಿ ಸ್ವಖಂ ತನ್ನದೇ ಆದ ರೂಪವನ್ನ ದರ್ಶಯಾತ್ ಅಸೆ ತೋರಿಸುತ್ತಾನೆ. ಭೂಯಃ ಪುನಃ ಅಶ್ವಸ ಯಾಂ ಅಸ ಅಂದ್ರೆ ಪ್ರೋತ್ಸಾಹಿಸಿದವನು, ಚ ಕೂಡ ಭೀತಂ ಹೆದರಿದ, ಏವಂ ಅವನನ್ನ ಭೂತ್ವ ಆಗಿ ಪುನಃ ಮತ್ತೆ ಸೌಮ್ಯ ವಪು ಸುಂದರ ರೂಪ ಸೌಮ್ಯ ರೂಪ ಮಹಾತ್ಮ ಅಂದ್ರೆ ಮಹಾತ್ಮನು. ಅಂದ್ರೆ ನಾನು ಹೇಳಿದ್ನಲ್ಲ, ನಾವು ಕಂಪ್ಲೀಟ್ ಸರೆಂಡರ್ ಆದ್ವಾ ಭಗವಂತ ನಮಗೆ ಮಗುವಿನ ಹಾಗೆ ನಮ್ಮನ್ನ ರಂಸೋದಿಕ್ಕೆ ಬರ್ತಾನೆ, ಅಂದ್ರೆ ರಂಜಿಸೋದಿಕ್ಕೆ ಬರ್ತಾನೆ. ಅಂದ್ರೆ ಆತ ಅರ್ಜುನ ಭಯ ಆಗ್ತಿದೆ ಅಂತ ತಕ್ಷಣ ಈ ಹಿಂದೆ ಇದ್ದಂತಹ ಸ್ವಖಂ ರೂಪ ಅಂದ್ರೆ ತನ್ನ ರೂಪವನ್ನೇ, ಅಂದ್ರೆ ಹಾಗೆ ವಿಶ್ವರೂಪ ಅವನದಲ್ವಾ, ವಿಶ್ವರೂಪನೂ ಅವನದೇ, ಕೃಷ್ಣನ ರೂಪನೂ ಅವನದೇ. ಹಾಗೆ ಅರ್ಜುನ ಕೇಳಿದಂತಹ ಆ ಸೌಮ್ಯ ರೂಪ ಅಂದ್ರೆ ಏನು, ಪ್ರಸನ್ನವದನಂ ಅಂತ ನಾವು ಹೇಳ್ತೀವಿ. ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಆ ಪ್ರಸನ್ನತೆ, ಆ ಸೌಮ್ಯತೆ, ಆ ಶಾಂತತೆ ಅವನಿಗೆ ಎಲ್ಲಿಂದ ಬರುತ್ತೆ ಅಂತ ನೋಡೋದಾದ್ರೆ ಅವನ ತಿಳುವಳಿಕೆಯಿಂದ. ತುಂಬಾ ತಿಳಿದವರು ಮಾತಾಡೋದಿಲ್ಲ, ಸೈಲೆಂಟ್ ಆಗಿರ್ತಾರೆ, ಅವ್ರ ಮುಖದಲ್ಲಿ ಜಸ್ಟ್ ಒಂದು ಸ್ಮೈಲ್ ಇರತ್ತೆ. ಯಾಕೆ ಅಂತ ಅಂದ್ರೆ ಇರ್ಲಿ ಬಿಡು, ನಮ್ಮ ಮಕ್ಕಳಲ್ವಾ, ಬೇಕಾದ್ರೆ ಅಜ್ಜ ಅಜ್ಜಿನ ನೋಡಿ, ಆಲ್ವೇಸ್ ದೇ ಆರ್ ಸ್ಮೈಲಿಂಗ್. ಯಾಕೆ ಅಂತ ಅಂದ್ರೆ ಅವರಿಗೆ ಆ ಪ್ರಸನ್ನತೆ, ಆ ಪಕ್ವತೆ ಬಂದಿರುತ್ತೆ ಜೀವನದಲ್ಲಿ. ಹಾಗೇನೆ ಈ ವಿಶ್ವರೂಪ ಅನ್ನೋದೇನಿದೆ, ಇದು ಉಗ್ರ ರೂಪ, ಸೌಮ್ಯ ರೂಪ ಅಲ್ಲ. ಅದು ಸೌಮ್ಯ ರೂಪ, ಪ್ರಸನ್ನ ರೂಪ ಎಲ್ಲ ಒಂದಾಗಿ ಬಂದ್ರೆ ಅವನಿಗೆ ನಂಬಿಕೆಯನ್ನ ತುಂಬುತ್ತಾ ಹೋಗ್ತಾನೆ ಭಗವಂತ. ನೀನ್ ಹೆದರ್ಕೋಬೇಡ, ನೀನ್ ಯಾವ ರೂಪ ಬೇಕೋ ಅದೇ ರೂಪವನ್ನ ತೋರಿಸ್ತೀನಿ. ಹಾಗೇನೆ ನೀನು ಹೇಗೆ ಉಪಾಸನೆಯನ್ನ ಮಾಡ್ತೀಯ ಅದೇ ರೀತಿ ಭಗವಂತ ನಿನ್ನ ಕಣ್ಣಿಗೆ ಕಾಣಿಸ್ತಾ ಹೋಗ್ತಾನೆ. ಭಗವಂತ ಭಯವಾಗಿದ್ಯಾ ಅಂತ ಅಂದ್ರೆ ಭಯದ ರೂಪದಲ್ಲಿ ಕಾಣಿಸ್ತಾ ಹೋದ್ರೆ ಭಗವಂತ ನೀನು ಪ್ರಸನ್ನವದನ, ಸೌಮ್ಯ ರೂಪ ಅಂದ ತಕ್ಷಣ ಭಗವಂತ ಸೌಮ್ಯ ಸ್ವರೂಪನಾಗಿ ಕಾಣಿಸ್ತಾ ಹೋಗ್ತಾನೆ. ಅದೇ ರೀತಿ ನಮ್ಮ ಉಪಾಸನೆಗೆ ತಕ್ಕ ಹಾಗೆ ಭಗವಂತ ಪ್ರಕ್ರಿಯೆಯನ್ನ ಕೊಡ್ತಾ ಹೋಗ್ತಾನೆ ಅಂತ ಇಲ್ಲಿ ಸಂಜಯ ಹೇಳಿದ್ರೆ, ಅದನ್ನೇ ಅರ್ಜುನ ಹೇಳ್ತಾನೆ. ಅರ್ಜುನ ಉವಾಚ, ಅರ್ಜುನ ಹೇಳ್ತಾ ಹೋಗ್ತಾನೆ, ದೃಷ್ಟವಾ ನೋಡಿ, ಇದಂ ಈ ಮನುಷ್ಯನ ರೂಪವನ್ನ ತವ ನಿನ್ನ ಸೌಮ್ಯಂ ಬಹು ಸುಂದರವಾದ ಜನಾರ್ದನ ಶತ್ರುವರ್ಧನನೇ ಇದಾನೀಂ ಈ ಅಸ್ಮಿ ಆಗಿದ್ದೇನೆ ಸಂವೃತ ಸೀಮಿತ ಸ್ಥಿತಿಗೆ ಬಂದಿದ್ದು ಸಚೇತ ನಿನ್ನ ಪ್ರಜ್ಞೆಯಲ್ಲಿ ಪ್ರಕೃತಿಂ ನನ್ನ ಸ್ವಭಾವಕ್ಕೆ ಗತಃ ಹಿಂದಿರುಗಿದವನು. ಅಂದ್ರೆ ಅವನನ್ನ ಇಲ್ಲಿ ಅರ್ಜುನ ಉಪಾಸನೆ ಮಾಡ್ತಾ ಇರೋದು ಜನಾರ್ದನ. ಅಂದ್ರೆ ಸಜ್ಜನರಿಗೆ ಅಭಯವನ್ನ ಕೊಡ್ತಾ ಹೋಗ್ತಾನೆ ಜನಾರ್ದನ. ಜನ ದುರ್ಜನ ಆದ್ರೆ ಜನಾರ್ದನಾಗಿ ಸಂಹಾರ ಮಾಡ್ತಾ ಹೋಗ್ತಾನೆ.
ಅದೇ ರೀತಿ ಇಲ್ಲಿ ಅರ್ಜುನ ಸೌಮ್ಯ ಸ್ವಭಾವದವನಾಗಿದ್ದಾನೆ, ಸಜ್ಜನಿಕೆಯಿಂದ ಇದ್ದಾನೆ. ಹಾಗಾಗಿ ಅವನು ಕೇಳಿದ ಎಲ್ಲ ಆಸೆಗಳನ್ನ ಭಗವಂತ ಈಡೇರಿಸ್ತಾ ಹೋಗ್ತಾನೆ. ಅದಕ್ಕೆ ಅರ್ಜುನ ಹೇಳೋದು, ಯಾವಾಗ ಆ ಸೌಮ್ಯ ಸ್ವಭಾವವನ್ನ ನೋಡ್ತಾನೆ, ಯಾವಾಗ ಮನುಷ್ಯನ ಹಾಗೆ ಇದ್ದ ರೂಪವನ್ನ ಕಾಣ್ತಾನೆ, ಮನುಷ್ಯನ ಹಾಗೆ, ಮನುಷ್ಯನ ರೂಪ ಅಂತ ಹೇಳ್ತಾ ಇಲ್ಲ ನೋಡಿ ಇಲ್ಲಿ. ಅಂದ್ರೆ ಮನುಷ್ಯನ ರೂಪದಲ್ಲಿ ಬಂದ ಭಗವಂತ ಇಲ್ಲ, ಮನುಷ್ಯನ ಹಾಗೆ ಬಂದ ಅಷ್ಟೇ. ಯಾಕೆಂದ್ರೆ ಮನುಷ್ಯನಿಗೂ ಭಗವಂತನಿಗೂ ಬಹಳ ವ್ಯತ್ಯಾಸ ಇದೆ, ನಾವೀಗ ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಮನುಷ್ಯನ ಹಾಗೆ ಬಂದಂತಹ ಭಗವಂತ ಸೌಮ್ಯಾನಂದ ಸ್ವರೂಪದಲ್ಲಿ ಬರ್ತಾ ಹೋಗ್ತಾನೆ. ಅಂದ್ರೆ ಆತ ನೋಡೋದಿಕ್ಕೆ ಸೌಮ್ಯನಾಗಿರ್ತಾನೆ, ಅವನು ಆನಂದಪ್ರದನಾಗಿರ್ತಾನೆ, ಆನಂದ ಕೊಡುವವನಾಗಿರ್ತಾನೆ. ಹಾಗಾಗಿ ಸೌಮ್ಯಾನಂದ ಸ್ವರೂಪ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಹಬ್ಬಾ, ಈಗ ಹೌದು, ಜೀವ ಬಂತು ತಂದೆ. ನಿನ್ನ ಆ ಉಗ್ರ ರೂಪ ಕೆಲವೇ ನಿಮಿಷಗಳು ನೋಡಿದ್ರು ಸಹ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ಏನ್ ಹೇಳ್ತೀವಿ, ಆ ಆ ರೀತಿ ನೋಡಿದ್ರು ಸಹ ನನಗೆ ತುಂಬಾ ಭಯ ಆಗೋಗಿತ್ತು, ನನ್ನ ಜೀವ ಹಾರೋಗ್ಬಿಟ್ಟಿತ್ತು. ಆದ್ರೆ ನಿನ್ನ ಈ ಆನಂದ ಸ್ವರೂಪ, ಸೌಮ್ಯಾನಂದ ಸ್ವರೂಪನಾಗಿ ನಿನ್ನನ್ನ ನೋಡಿ ನನಗೆ ಹೌದು ಜೀವ ಬಂತು. ಇಲ್ಲಿ ಭಕ್ತಿ ಮತ್ತೆ ಭಯಕ್ಕೆ ಏನು ಕಾರಣನಪ್ಪ ಅಂತ ನೋಡೋಕಾದ್ರೆ, ಭಕ್ತಿ ಪ್ರೀತಿಯಿಂದ ಬರ್ತಾ ಹೋದ್ರೆ, ಭಯ ಭಕ್ತಿಯ ಅಭಾವದಿಂದ ಬರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಏಯ್ ನನ್ನಮ್ಮ, ಏಯ್ ನನ್ನಪ್ಪ, ಅಯ್ಯೋ ಕೋಪ ಮಾಡ್ಕೊಂಡಿದಾರ, ಪರವಾಗಿಲ್ಲ ಬಿಡು, ನನ್ನಪ್ಪ ಸರಿ ಹೋಗ್ತಾರೆ, ನನ್ನಮ್ಮ ಸರಿ ಹೋಗ್ತಾರೆ. ಆ ಮಕ್ಕಳಲ್ಲಿ ಒಂದು ಆ ಆ ಮೂಮೆಂಟ್ ಅಲ್ಲಿ ಅವರು ಭಯ ಪಟ್ಕೊಂಡ್ರು ಸಹ, ಅವರು ನನ್ನಪ್ಪ ಅಥವಾ ನನ್ನಮ್ಮ ಅನ್ನುವ ಅಂದ್ರೆ ಪ್ರೀತಿ ಹೇಗಿರುತ್ತೆ, ಹಾಗೆ ಇಲ್ಲಿ ಅರ್ಜುನನಿಗೂ ಅಷ್ಟೇ ನನ್ನ ತಂದೆ ಅಂದ್ರೆ ನಿನ್ನ ಈ ಸೌಮ್ಯ ಸ್ವರೂಪ ಏನಿದೆ, ಸೌಮ್ಯ ಸ್ವಭಾವ ಏನಿದೆ, ಇದು ನನಗೆ ಬಹಳ ಖುಷಿ ಆಯ್ತು, ಬಹಳ ಆನಂದ ಆಯ್ತು. ಯಾಕೆ ಅಂದ್ರೆ ನನ್ನ ಹೋದ ಜೀವ ಬಂತು, ಹಾಗೆ ನಿನ್ನ ಈ ಆನಂದ ಸ್ವರೂಪದಿಂದ ನಾನು ಪ್ರಸನ್ನನಾಗಿದ್ದೀನಿ. ಹೌದಾ, ಅರ್ಜುನ ಪ್ರಸನ್ನನಾದ್ನ ಅಂತ ನೋಡೋದಾದ್ರೆ, ಅವನು ಹೇಳ್ತಾನೆ, ಭಗವಂತ ನನಗೆ ಸೌಮ್ಯ ಸ್ವರೂಪವನ್ನ ತೋರಿಸು ಅಂತ. ಅದಕ್ಕೆ ತಕ್ಕ ಹಾಗೆ ಭಗವಂತ, ಆಯ್ತಪ್ಪ ನೀನ್ ಹೆದರ್ಕೋಬೇಡ, ಆದ್ರೆ ನಿನಗೆ ಈ ಉಗ್ರ ಸ್ವರೂಪವನ್ನ ಏನು ತೋರಿಸ್ದೆ, ಇದು ನಿನ್ನ ಸುಕೃತ ಫಲದಿಂದ ಸಿಕ್ಕಿದೆ ವಿನಃ ನಿನ್ಗೆ ಹೆದರ್ಸ್ಬೇಕು ಅಂತ ನಾನು ತೋರಿಸಿಲ್ಲ. ಹಾಗಾಗಿ ಹೆದರ್ಕೋಬೇಡ, ಮೊದ್ಲು ಶಾಂತವಾಗು ಅಂತ ಭಗವಂತ ಶಾಂತನನ್ನಾಗಿ ಮಾಡಿದ್ರೆ, ಅವನ ಸೌಮ್ಯ ಸ್ವರೂಪವನ್ನ ಸಂಜೆಯ ವಿವರಣೆಯನ್ನ ಮಾಡ್ತಾ ಎಷ್ಟು ಭಗವಂತನಿಗೆ ಪ್ರೀತಿ ಇದೆ ಅರ್ಜುನನ ಮೇಲೆ ಅಂತ ಹೇಳ್ತಾ ಹೋಗ್ತಾನೆ. ಹಾಗೆ ಅರ್ಜುನ ಆ ರೂಪವನ್ನ ಕಂಡು, ಭಗವಂತ ನಿನ್ನ ಈ ರೂಪ ನೋಡಿ, ನಿನ್ನ ಆ ಆನಂದ ಸ್ವರೂಪವನ್ನ ನೋಡಿ ನಾನು ಬಹಳ ಬಹಳ ಪ್ರಸನ್ನನಾಗಿದ್ದೀನಿ, ನನ್ಗೆ ಮತ್ತೆ ಜೀವ ಬಂತು, ಮತ್ತೆ ಭಗವಂತನನ್ನ ಇನ್ನಷ್ಟು ಮತ್ತಷ್ಟು ಪ್ರೀತಿಸುವ, ಪ್ರೇರೇಪಿಸುವ ಶಕ್ತಿ ನನಗೆ ಬಂತು ಅಂತ ಅರ್ಜುನ ಇನ್ನಷ್ಟು ಶರಣಾಗ್ತಾ ಹೋಗ್ತಾನೆ. ಅದಕ್ಕೆ ಭಗವಂತ ಯಾವ ರೀತಿ ಮುಕ್ತಾಯವನ್ನ ಕೊಡ್ತಾನೆ ಅಂತ ಮುಂದಿನ ತರಗತಿಯಲ್ಲಿ ಖಂಡಿತ ನೋಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.